ಇಲ್ಲೇ ಪಕ್ಕ ಗ್ರಾಮ ಸಂತಳ್ಳಿ. ನಾನು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಆಗಿದ್ದೀನಿ. ನಮ್ಮ ಪಕ್ಕದೂರು ಹೇರೂರು. ಈ ಹುಡುಗಿ ತುಂಬ ಎತ್ತರ ಮಟ್ಟದಲ್ಲಿ ಬೆಳೆದಿದ್ದು. ಬ್ರಹ್ಮಗಂಟು ಧಾರಾವಾಹಿ, ಅದೇ ರೀತಿ 16-12 ಧಾರಾವಾಹಿಗಳಲ್ಲಿ ಮಾಡಿ, 4-5 ಸಿನಿಮಾಗಳಲ್ಲಿ ಮಾಡಿ, ಒಳ್ಳೆ ನಾಗಾಭರಣ ಅಂತವರ ಸ್ನೇಹ ಇಟ್ಕೊಂಡಿದ್ಲು. ತುಂಬ ಸ್ನೇಹಿತರಾಗಿದ್ದರು ಎಲ್ಲರ ಜೊತೆಲೂ. ಇಲ್ಲಿ ಬಂದಾಗ ಕೂಡ ನಮ್ಮ ಮನೆಗೂ ಬಂದು ಈ ಒಂದು 3-4 ತಿಂಗಳ ಹಿಂದೆ ಬಂದು ಅರ್ಶಿನ ಕುಂಕುಮ ತಗೊಂಡೋಗಿದ್ಲು. ತುಂಬ ಆತ್ಮೀಯವಾಗಿದ್ಲು. ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಊರಲ್ಲಿ ದೇವ್ರ ಕಾರ್ಯಕ್ರಮಕ್ಕೆಲ್ಲ ಬರ್ತಾಯಿದ್ಲು ಹುಡುಗಿ. ತುಂಬ ಒಳ್ಳೆ ಸ್ವಭಾವದವಾಗಿದ್ದರು. ತಂದೆ ತೀರೋಯಿದ್ರು. ತಾಯಿ, 4 ಜನ ಹೆಣ್ಮಕ್ಳು, ಒಬ್ಬ ಮಗ, ಎಲ್ಲರೂ ಅನ್ಯೋನ್ಯತೆಯಲ್ಲಿದ್ದರು. ಸಾವಿಗೆ ನಿಖರ ಕಾರಣ ನಮಗೆ ಗೊತ್ತಿಲ್ಲ. ಊರಿಗೆ ನಿಮ್ಮ ಮಾಧ್ಯಮ ಮುಖಾಂತರ ನೋಡಿದ ಮೇಲೆ ಮತ್ತು ಅವ್ರ ತಾಯಿ ಫೋನ್ ಮಾಡಿ ಕೇಳ್ಕೊಂಡ್ವಿ. ಹೈದರಾಬಾದಿಗೆ ಹೋಗ್ತಾಯಿದ್ವಿ, ನಮಗೆ ಇನ್ನೇನು ಗೊತ್ತಿಲ್ಲ ಅಂತ ಹೇಳಿದರು. ಹಾಗಾಗಿ ಅವ್ರು ಬಂದ ಮೇಲೆ ವಿಚಾರ ನಾವು ತಿಳ್ಕೊಂಡಿದ್ವಿ. ಇವಾಗ ಸ್ವಗ್ರಾಮದಲ್ಲೇ ಅವ್ರು ಹುಟ್ಟಿದ ಮನೆಯಲ್ಲೇ ಈಗ ಕಾರ್ಯಕ್ರಮನ ಮುಗಿಸ್ತಾ ಇದ್ದಾರೆ. ಇವಾಗ ಸರ್, ಈಗ ಈ ಎತ್ತರಕ್ಕೆ ಬೆಳೆದಿದ್ದು ಒಂದು ಇದು ಅಲ್ವಾ, ಮನೆನೂ ಅವರೇ ಕಟ್ಟಿಸಿದ್ರು. ಮನೆ ತುಂಬ ಹೋರಾಟ ಮಾಡಿದ್ರು ಹುಡುಗಿರು. ಇವಳದು ಹೆಚ್ಚಿನ ಪಾಲಿತ್ತು ಅದರಲ್ಲಿ. ಈ ಮನೆ ಕಟ್ಟಬೇಕಾದ್ರೆ ತಂದೆನೂ ಆಕಸ್ಮಿಕವಾಗಿ ಹಾರ್ಟ್ ಅಟ್ಯಾಕ್ ಆಗ್ತಿರೋದು. ಈ ಮನೆ ಗೃಹಪ್ರವೇಶ ಆಗಿತ್ತಿಲ್ಲ ಇನ್ನೂ. ಅದು ತುಂಬ ಬೇಸರದ ಸಂಗತಿ. ಅವಳು ತಂದೆ ಅಂದರೆ ಪಂಚಪ್ರಾಣ ಇಟ್ಕೊಂಡಿದ್ಲು. ಇವತ್ತು ಶೋಭಿತಾ ಶಿವಣ್ಣ ಅಂತಲೇ ನಾವು ನೋಡ್ತಾ ಇರೋದು ಮಾಧ್ಯಮಗಳಲ್ಲಿ. ತುಂಬ ಆತ್ಮೀಯವಾಗಿದ್ಲು. ಅವರು ಯಜಮಾನರು ನಮಗೆ ಅಷ್ಟೊಂದು ಪರಿಚಯ ಇಲ್ಲ, ನೋಡಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಭಾರಿ ನೀಟಾಗಿ ಬೆಳವಣಿಗೆ ಬೆಳೆದಿದ್ಲು ಹುಡುಗಿ. ಮದುವೆ ಬಗ್ಗೆ ಏನಾರು ಇಲ್ಲಿ ಮದುವೆಗಿಂತ ಮುಂಚೆ ಇಲ್ಲಿ ಹಸೆ ಮಾಡಿ ಎಲ್ಲರಿಗೂ ಊಟ ಕೊಟ್ಟು ಬೆಂಗಳೂರಲ್ಲಿ ಮುಹೂರ್ತ ಮಾಡ್ತಿದ್ವಿ ಅಂತ ಹೇಳಿ ಕರ್ಕೊಂಡು ಹೋದ್ರು. ಅಲ್ಲಿಗೆ 1.5 ವರ್ಷ ಆಯಿತು ಮದುವಾಗಿ. ಮಗು ಏನೋ ಯಾರು ಇರಲಿಲ್ಲ. ಇದು ಮನೆ ಕಟ್ಟಿ ಎಷ್ಟು ದಿನ? ಮನೆ ಕಟ್ಟಿ 2 ವರ್ಷ ಆಯಿತು. 2 ವರ್ಷ. ಊರಲ್ಲಿ ತುಂಬ ಎಲ್ಲರ ಜೊತೆ ಅನ್ಯೂನ್ಯತೆ. ಇದು ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಎಲ್ಲರ ಜೊತೆ ಫ್ರೀಯಾಗಿ ಆತ್ಮೀಯವಾಗಿ. ಮತ್ತು ಇಲ್ಲಿ ಒಂದು ದೊಡ್ಡ ಸುಗ್ಗಿ ಉತ್ಸವ ನಡೆಯುತ್ತೆ ದೇವಸ್ಥಾನದಲ್ಲಿ. ಪ್ರತಿ ವರ್ಷ ಅವ್ರು ಎಲ್ಲರೂ ಬರ್ತಾಯಿದ್ರು. ಅಕ್ಕ ತಂಗಿರು ಎಲ್ಲರೂ ಬಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವ್ರ ಕೃಪೆಗೆ ಭಾಗಿಯಾಗಿ ಹೋಗ್ತಾಯಿದ್ರು. ಇನ್ನೂ 16 ಸಿನಿಮಾಗಳು ಮಾಡಬೇಕಾಗಿತ್ತು. ಅವಳು ಎತ್ತರ ಮಟ್ಟಕ್ಕೆ ಬೆಳಕವಾಗಿತ್ತು. ಕಾರಣಾಂತರ ಏನು ಗೊತ್ತಿಲ್ಲ. ಅವರ ಕುಟುಂಬದೊಳಗಡೆ ಏನು ನಡೀತು ಅವರ ಗಂಡ ಮತ್ತು ಅವರಿಗೆ ಗೊತ್ತು. ಪರಮಾತ್ಮ ಅವರಿಗೆ ಈಗ ತೀರೋದ್ರಿಂದ ಅವ್ರ ಆತ್ಮಕ್ಕೆ ಶಾಂತಿ ಕೋರಲಿ ಅಂತ ನಾವು ಬಯಸ್ತೀವಿ. ಅವಳು ಎತ್ತರ ಮಟ್ಟಕ್ಕೆ ಬೆಳಿಬೇಕಾಗಿತ್ತು. ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ತೀರ್ದು. ಯಾಕೆಂದರೆ ಈಗ ಧಾರಾವಾಹಿಗಳಲ್ಲಿ ಬೆಳೆದಿದ್ದು ಮತ್ತು ಒಳ್ಳೊಳ್ಳೆ ಡೈರೆಕ್ಟರ್ಗಳು ಸ್ನೇಹಿತರು ತುಂಬ ಆತ್ಮೀಯವಾಗಿ ಇಟ್ಕೊಂಡಿದ್ಲು. ಮತ್ತು ಫಿಲಮಲ್ಲಿ ಯಾಕೆ ಮಾಡೋದು ಅಂದರೆ ಈ ಒಂದು ಕುಗ್ರಾಮದಲ್ಲಿ ಬೆಳೆದು ಅಲ್ಲೆಲ್ಲ ಆ ಮಟ್ಟದಲ್ಲಿ ಹೋಗಿ ಬೆಳಿಬೇಕು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಎಲ್ಲರದ್ದು ಶ್ರಮ ಇತ್ತು. ಅವರ ತಂದೆ ತಾಯಿನೂ ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ದರು. ಅದೇ ಥರ ಅವರ ಅಕ್ಕ ತಂಗಿರು ಪ್ರೋತ್ಸಾಹ ಕೊಟ್ಟಿದ್ದರು. ಇಲ್ಲಿ ಇವರು ಕರ್ಕೊಂಡೋಗಿ ಮೊದಲು ಪರಿಚಯ ಮಾಡಿಸಿದ್ದು ಅಂದರೆ ಇಲ್ಲಿ ಊರಿನ ಗ್ರಾಮಸ್ಥರಾದಂಥ ಹಿರಿಯರು ಜಗದೀಶ್ ಅಂತೇಳಿ ಅವರೇ ಮುಖ್ಯ ಕಾರಣ. ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡೋಗಿ ಬಿಟ್ಟು ಅವ್ರು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅವ್ರ ಹೆಸರದ್ದು ಒಂದು ಇದೆ ಪಾಲು. ಆ ಮಟ್ಟದಲ್ಲಿ ಬೆಳೆದು ಇದ್ರು. ಇವಾಗ ಸುದರ್ಶನ್ ಬನ್ನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.